ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ರಮ್ಯಾ ಕೃಷ್ಣ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ರಮ್ಯಾ ಕೃಷ್ಣ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 15, 1970ರಲ್ಲಿ ಇವರು ಹುಟ್ಟಿರುವಂಥದ್ದು. ಇವರಿಗೆ ಇವಾಗ ಪ್ರಸ್ತುತ 55 ವರ್ಷ ವಯಸ್ಸಾಗಿದೆ. ಹಾಗೆ ರಮ್ಯಾ ಕೃಷ್ಣ ಅವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂಗಳ ಚಿತ್ರರಂಗದಲ್ಲಿ ಆ್ಯಕ್ಟ್ ಮಾಡಿ ಸೈ ಅನ್ನಿಸ್ಕೊಂಡಿರುವ ಪ್ರತಿಭಾವಂತ ನಟಿ ಅಂತಲೇ ಹೇಳ್ಬೋದು ಇವ್ರನ್ನ. ಇವರ ತಂದೆ ಹೆಸರು ಕೃಷ್ಣನ್ ಅಂತ, ತಾಯಿ ಹೆಸರು ಮಾಯಾ. ಇವರ ಹುಟ್ಟಿದ ಪ್ಲೇಸ್ ತಮಿಳುನಾಡು ಅಂತಲೇ ಹೇಳ್ಬೋದು. ಇವರ ಹೈಟ್ 5.4 ಅಂತ ಹೇಳ್ಬೋದು. ಹಾಗೆ ಇವರು ಕ್ಲಾಸಿಕಲ್ ಡ್ಯಾನ್ಸರ್, ಹಾಗೆ ಭರತನಾಟ್ಯಂ, ಕುಚಿಪುಡಿ ಹೀಗೆ ವೆಸ್ಟರ್ನ್ ಡ್ಯಾನ್ಸ್ಗಳನ್ನು ಚೆನ್ನಾಗಿ ಇಂಟ್ರೆಸ್ಟಿಂದ ಕಲ್ತಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲ ಚಿತ್ರ ಇವರು 13ನೇ ವಯಸ್ಸಿನಲ್ಲೇ ಮಲಯಾಳಂ ಚಿತ್ರರಂಗಕ್ಕೆ ಎಂಟ್ರಿ ಪಡೆಯುತ್ತಾರೆ. ಅದು ಕೂಡ ಪುಲಾರುಂಬಲ್ 1983ರಲ್ಲಿ ಈ ಒಂದು ಸಿನಿಮಾ ಏನಿದೆ ಅದು ರಿಲೀಸ್ ಆಗುತ್ತೆ. ಅದು ಮಲಯಾಳಮಲ್ಲಿರುತ್ತೆ. ಹಾಗೆ ಒಲೈ ಮನಸ್ಸು 1985ರಲ್ಲಿ ರಿಲೀಸ್ ಆಗುತ್ತೆ. ಇದು ತಮಿಳು ಇಂಡಸ್ಟ್ರಿಲಿ ಬಂದಂತಹ ಮೂವಿ ಇದು. ಹಾಗೆ ಕನ್ನಡದಲ್ಲಿ ನೋಡೋದಾದರೆ ನೀಲಾಂಬರಿ ಅನ್ನೋ ಮೂವಿ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಇವರು ಪ್ಲೇ ಮಾಡ್ತಾರೆ. ಕನ್ನಡದ ಮೂವಿ ಆದಂತಹ ಮಾಂಗಲ್ಯಂ ತಂತು ನಾನೇನ, ನೀಲಾಂಬರಿ, ಹಾಗೆ ಒಂದು ಮಾಣಿಕ್ಯ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ತಾಯಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ರಮ್ಯಾ ಕೃಷ್ಣ ಅವರು ಮದುವೆ ಆಗಿದ್ದು ಜೂನ್ 12, 2003ರಲ್ಲಿ ಕೃಷ್ಣ ವಂಶಿ ಅನ್ನೋರನ್ನ ಮದುವೆ ಆಗ್ತಾರೆ. ಇವ್ರಿಗೆ ರಿತ್ವಿಕ್ ವಂಶಿ ಅಂತ ಒಬ್ಬ ಮಗ ಕೂಡ ಇದ್ದಾನೆ. ಹಾಗೆ ಇವರು ಟೆಲಿವಿಷನ್ ಇಂಡಸ್ಟ್ರಿಲೂ ಕೂಡ ತುಂಬ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕಲಸಂ ಅನ್ನೋ ಸೀರಿಯಲಲ್ಲಿ ಇವರು ಮೇನ್ ರೋಲ್ನ ಪ್ಲೇ ಮಾಡಿದ್ದಾರೆ. ಹಾಗೆ ಇವರು ತಂಗವೆಟ್ಟಂ ಅನ್ನೋ ಒಂದು ರಿಯಾಲಿಟಿ ಶೋ ಕೂಡ ಹೋಸ್ಟ್ ಮಾಡಿದ್ದಾರೆ. ಹಾಗೆ ಜಡ್ಜಾಗಿ ಕೂಡ ಕಾಣಿಸ್ಕೊಂಡ್ರು ಜೋಡಿ ನಂಬರ್ 1ನಲ್ಲಿ. ಅದು ತೆಲುಗಿನಲ್ಲಿ ಬಂದಿತ್ತು, ಝೀ ತೆಲುಗುನಲ್ಲಿ ಆ ಒಂದು ಇದನ್ನು ಮಾಡ್ತಾರೆ ಇವರು. ಇವ್ರಿಗೆ ಪಡಿಯಪ್ಪ ಅನ್ನೋ ಮೂವಿನಲ್ಲಿ ಫಿಲಮ್ಫೇರ್ ಅವಾರ್ಡ್ ಕೂಡ ಬಂದಿದೆ. ಹಾಗೆ ನಂದಿ ಅವಾರ್ಡ್, ಹಾಗೆ ಸೈಮಾ ಅವಾರ್ಡ್ ಕೂಡ ಇವರು ಮುಡಿಗೇರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ರಮ್ಯಾ ಕೃಷ್ಣ ಅವರು ಪಡಿಯಪ್ಪ ಅನ್ನೋ ಮೂವಿಲಿ ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ರಜನಿಕಾಂತ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಆ ಒಳ್ಳೆ ಒಂದು ಚಾರ್ಮ್ ಏನಿದೆ, ಆ ಒಂದು ಖಡಕ್ ಏನಿದೆ, ಅದನ್ನೇ ನಾವು ಬಾಹುಬಲಿ ಮೂವಿ ಕೂಡ ನೋಡ್ಬೋದು. ಬಾಹುಬಲಿ ಮೂವಿಲೂ ಅಷ್ಟೇ ಶಿವಗಾಮಿ ಅನ್ನೋ ಪಾತ್ರನ ಇವರಲ್ಲದೆ ಬೇರೆ ಇನ್ಯಾರೂ ನಿಭಾಯಿಸೋಕ್ಕಾಗ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು. ರಾಜಮೌಳಿ ಅವರು ಇವರಿಗೆ ಕೊಟ್ಟಿದ್ದಂತಹ ಶಿವಗಾಮಿ ಪಾತ್ರ ತುಂಬ ಒಂದು ಖಡಕ್ ಆಗಿತ್ತು. ಹಾಗೆ ಎಷ್ಟೋ ಜನಗಳಿಗೆ ಇಂಥ ತಾಯಿ ಇರಬೇಕಿತ್ತು, ಇಂಥ ಒಂದು ರಾಜಮಾತೆ ಇರಬೇಕಿತ್ತು ಅಂತಲೇ ಅನ್ನಿಸ್ತು. ಒಂದೊಂದು ಡೈಲಾಗ್ ಕೂಡ ತುಂಬ ಚೆನ್ನಾಗಿ ಇವರು ನಡೆಸ್ಕೊಟ್ಟಿದ್ದಾರೆ. ಆ ರಾಜಮೌಳಿ ಅವರು ಕೂಡ ಇವರ ಒಂದು ನಟನೆಗೆ ಫಿದಾ ಆಗಿದ್ರು ಅಂತಲೇ ಹೇಳ್ಬೋದು. ರಮ್ಯಾ ಕೃಷ್ಣ ಅವರು ಆ್ಯಕ್ಟಿಂಗ್ ಮತ್ತು ಡ್ಯಾನ್ಸಿಂಗಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ರು. ಇವರು ಕನ್ನಡದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದು ರವಿಚಂದ್ರನ್ ಅವ್ರ ಜೊತೆಲಿ. ಮಾಂಗಲ್ಯಂ ತಂತು ನಾನೇನ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಆ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ ಮೂವಿಯಿಂದನೇ ಇವರು ಕನ್ನಡದಲ್ಲಿ ತುಂಬ ಫೇಮಸ್ ಆದರು ಅಂತ ಹೇಳ್ಬೋದು. ಹಾಗೆ ನೀಲಾಂಬರಿ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದರು. ನೀಲಾಂಬರಿ ಮೂವಿಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಇವರು ಪ್ಲೇ ಮಾಡಿದ್ದಾರೆ ನಮ್ಮ ರಮ್ಯಾ ಕೃಷ್ಣ ಅವರು. ಕನ್ನಡಕ್ಕಿಂತ ಜಾಸ್ತಿ ತೆಲುಗು, ತಮಿಳು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.